ಶಾರದಾ ಪ್ರಸಾದ್ ದಂಪತಿಗಳು 2 ಮೂಟೆಗಳನ್ನು ನೆತ್ತಿ ಮೇಲೆ ಇಟ್ಟುಕೊಂಡು ಸಿಟಿಯೊಳಗೆ ಒಂದು ರೋಡ್ ಪಕ್ಕದಲ್ಲಿ ದುಃಖದಿಂದ ನಡ್ಕೊಂಡು ಹೋಗ್ತಾ ಇರ್ತಾರೆ. ನನ್ ಮಾತು ಕೇಳು ಶಾರದಾ, ನಾವು ಊರಿಗೆ ಹೊರಟೋಗೋಣ. ಇಷ್ಟು ದೊಡ್ಡ ಸಿಟಿನಲ್ಲಿ ನಾವು ಎಲ್ಲಿ ಇರ್ಬೇಕು ಹೇಳು? ಹೇಗೆ ಬದುಕೋಣ ಹೇಳು? ಸುಮ್ನಿರಿ, ಊರಲ್ಲಿರುವ ನಮ್ಮ ದೊಡ್ಡ ಮಗ ರಮೇಶು, ದೊಡ್ಡ ಸೊಸೆ ಅನಾಮಿಕಾ ವ್ಯವಸಾಯ ಕೂಲಿಗಳಾಗಿ ಮಾಡ್ಕೊಂಡು ರೇಷನ್ ಅಕ್ಕಿ ತಿನ್ಕೊಂಡು ಇದ್ದದ್ರಲ್ಲೇ ಜೀವಿಸ್ತಾ ಇದ್ದಾರೆ. ಈಗ ನಾವು ಹೋದ್ರೆ ಅವರಿಗೆ ಭಾರ ಆಗ್ತೀವಿ. ನಾನು ಏನಕ್ಕೆ ಹೇಳ್ತಾ ಇದ್ದೀನೋ ಅರ್ಥ ಮಾಡ್ಕೊಳ್ರಿ. ನಾವು ಭಾರ ಅಂತ ಓದಿಕೊಂಡ ಚಿಕ್ಕ ಸೊಸೆ ಭಾವನ ಅಂದ್ಕೊಂಡಿದ್ದಾಳೆ. ಆದ್ರೆ ಯಾವ ಓದು ಇಲ್ಲದ ನಮ್ಮ ದೊಡ್ಡ ಸೊಸೆನ ಹಾಗೆ ಅಂದ್ಕೋಬೇಡ ಶಾರದಾ. ನಮ್ಮನ್ನ ನೋಡಿ ತುಂಬಾ ಸಂತೋಷ ಪಡ್ತಾಳೆ. ಅವರು ತಿನ್ನುವ ಅನ್ನದಲ್ಲಿಂದ ಮೊದಲು ನಮಗೆ ಇಡ್ತಾಳೆ, ಮಿಕ್ಕಿದ್ರೆ ನಮ್ಮ ಸೊಸೆ ತಿಂತಾಳೆ. ಅದಕ್ಕೆ ನಾನು ಬೇಡ ಅಂತಿರೋದು. ಅನಾಮಿಕಾ ಮನಸ್ಸು ಏನು ಅಂತ ನನಗಿಂತ ನಿಮ್ಗೆ ಚೆನ್ನಾಗಿ ಗೊತ್ತು. ಅಂದ್ರೆ ಈಗ ನಾವು ಎಲ್ಲಿರೋಣ ಶಾರದಾ? ಇಷ್ಟು ದೊಡ್ಡ ಪಟ್ಟಣದಲ್ಲಿ ಅನಾಥ ಶರಣಾಲಯ ಒಂದು ಕೂಡ ಇರಲ್ವೇನ್ರಿ ಎಂದು ಶಾರದಾ ಕೇಳುತ್ತಲೇ ಪ್ರಸಾದ್ ಹೆಜ್ಜೆ ಮುಂದಕ್ಕೆ ಇಡಲಾರದೆ ಹೋಗುತ್ತಾನೆ. ನಿಂತು ಹೋಗಿ ದುಃಖದಿಂದ ಕಣ್ಣೀರು ಹಾಕುತ್ತಾನೆ. ಶಾರದಾ ಕೂಡ ನಿಲ್ಲುತ್ತಾಳೆ. ಇಬ್ರು ಮಕ್ಕಳಿದ್ರು ಕೂಡ ನಾವು ಅನಾಥಾಶ್ರಮದಲ್ಲಿ ಇರ್ಬೇಕಾ ಶಾರದಾ? ತಪ್ಪದು ರೀ. ಓದಿಕೊಂಡ ಚಿಕ್ಕ ಸೊಸೆಗೆ ನಾವು ಅಂದ್ರೆ ಬೇಸರ. ನಮ್ಮನ್ನು ಕೆಲಸದವರಿಗಿಂತ ದಾರುಣವಾಗಿ ನೋಡ್ತಾಳೆ. ಇನ್ನು ಓದಿಕೊಳ್ಳದ ದೊಡ್ಡ ಸೊಸೆಗೆ ನಾವಂದ್ರೆ ಪ್ರಾಣ. ಆದ್ರೆ ಅವರ ಬದುಕು ಏನು ಅಂತ ಗೊತ್ತಿದ್ದು ಕೂಡ ನಾವು ಹೋದ್ರೆ ನಾವು ಭಾರವಾಗಿ ದುಃಖ ಪಡೋದು ಬಿಟ್ಟು ಒಳ್ಳೇದು ಮಾಡಿದವರಾಗಲ್ಲ ರೀ. ಈಗ ನಮಗೆ ಅನಾಥಾಶ್ರಮ ಎಲ್ಲಿದೆಯೋ ಹೇಗೆ ಗೊತ್ತಾಗುತ್ತೆ? ಯಾರನ್ನಾದ್ರೂ ಕೇಳೋಣ ರೀ, ಬನ್ನಿ. ಇಬ್ಬರು ಮುಂದಕ್ಕೆ ಹೋಗುತ್ತಾ ಇರುತ್ತಾರೆ. ಹಾಗೆ ಸಮಯ ಕಳೆಯುತ್ತಾ ಇರುತ್ತದೆ. ಭಾವನಾ ಆಫೀಸಿಂದ ಕೋಪದಿಂದ ಮನೆಗೆ ಬರ್ತಾಳೆ. ಗಂಡ ವಿನೋದ್ ಸೋಫಾದಲ್ಲಿ ಕೂತ್ಕೊಂಡು ರಿಲ್ಯಾಕ್ಸ್ ಆಗಿ ಬಿಸಿ ಬಿಸಿ ಟೀ ಕುಡಿತಾ ಇರ್ತಾನೆ. ನೀವು ಮಾಡಿದ್ದೇನು ಚೆನ್ನಾಗಿಲ್ಲ ರೀ. ಭಾವನಾ, ನಾನು ಮಾಡಿದ ಟೀ ನಿಂಗ್ ಹಿಡಿಸ್ತಾ ಇದ್ರೆ ನೀನೇ ಮಾಡ್ಕೊಂಡು ಕುಡಿ. ನಾನ್ ಬೇಡ ಅಂತ ಹೇಳ್ತಾ ಇಲ್ಲ. ನೀನು ಕಿಚನ್ ಒಳಗೆ ಹೋಗ್ತಾ ಇದ್ರೆ ಅಡ್ಡವಾಗಿ ನಿಂತಿಲ್ವಲ್ಲ. ನೀವು ಕೆಟ್ಟ ಜೋಕ್ ಹಾಕ್ಬೇಡಿ. ಮೊದ್ಲೇ ನಾನು ಕೋಪದಿಂದ ಇದ್ದೀನಿ. ಆದ್ರೂ ನೀನ್ ಯಾವಾಗ ನಗ್ತಾ ಇರ್ತೀಯಂತ ಇದೀನ ಕೋಪದಿಂದ ಇರೋದಕ್ಕೆ? ನಿನ್ನ ಮುಖ ಯಾವಾಗ್ಲೂ ಕೋಪದಿಂದನೇ ಇರುತ್ತೆ. ಹೇಳೋದೇ 8 ಕೇಳ್ತೀಯ. ಸ್ನಾನವಿರಲ್ಲ, ಏನೂ ಇರಲ್ಲ. ಸೀರೆ ಬದಲಾಯಿಸ್ಕೊಂಡು ಸೆಂಟ್ ಹೊಡ್ಕೊಂಡು ಸ್ಕೂಟಿ ಹತ್ತಿ ಹೊಟ್ಟೋಗ್ತೀಯ. ನಾನು ಮಾಡ್ತಾ ಇರೋ ಜಾಬ್ ಅಂತದ್ದು ವಿನೋದ್. ಸಾಕು ಬಿಡು ಭಾವನಾ. ಪ್ರಪಂಚದಲ್ಲಿ ಮಿಕ್ಕ ಹೆಂಗಸರು ಜಾಬ್ ಮಾಡ್ತಾ ಇಲ್ವಾ? ಮನೆ ಹತ್ರ ಗಂಡನ ಅತ್ತೆ ಮಾವನ ನೋಡ್ಕೋತಾ ಇಲ್ವಾ? ಭಾವನಾ ಮತ್ತಷ್ಟು ಕೋಪದಿಂದ ನೋಡ್ತಾಳೆ. ಮನೆ ಹತ್ರ ಅಡಿಗೆ ಮಾಡೋದಕ್ಕೆ ಟೈಮ್ ಇರಲ್ಲ. ಆರ್ಡರ್ ಮಾಡ್ಕೊಂಡು ಟಿಫಿನ್, ಲಂಚು, ಸ್ನಾಕು ತಿಂದು ಬಿಡ್ತೀಯ. ರಾತ್ರಿಗೆ ಕೋಪದಿಂದ ಮನೆಗೆ ಬಂದು ಸುಸ್ತಾಗಿದ್ದೀನಿ, ಅಡಿಗೆ ಮಾಡಲಾರೆ, ಆರ್ಡರ್ ಮಾಡು ಅಂತ ಹೇಳಿ ಮಲ್ಕೋತೀಯ. ನಮ್ಮ ವಿಷಯ ಆಮೇಲೆ ಮಾತಾಡೋಣ. ಮೊದಲು ನಮ್ಮ ಅಮ್ಮನವ್ರನ್ನೇ ಇಲ್ಲಿಗೆ ಏನಕ್ಕೆ ಬರಬೇಡ ಅಂತ ಹೇಳಿದಿ ಅದು ಮೊದಲು ಹೇಳು. ನಾನು ಏಕೆ ಹೇಳ್ದೆ ಅಂದ್ರೆ, ಮೊದಲು ನಮ್ಮ ಅಮ್ಮನವರನ್ನ ಯಾಕೆ ಮನೆಯಿಂದ ಹೊರಗಟ್ಟದೆ ಅದು ಮೊದಲು ಹೇಳು ಭಾವನಾ. ನಾನು ಹಾಗೆ ಹೇಳಿಲ್ಲ ಅತ್ತೆ ಮಾವಯ್ಯ. ನಾನು ಓದ್ಕೊಂಡ ಹುಡುಗಿ, ಮೇಲಾಗಿ ಜಾಬ್ ಮಾಡ್ತಾ ಇದ್ದೀನಿ. ನಿಮಗೆ ಅಡಿಗೆ ಮಾಡಿ ಹಾಕಕ್ಕಾಗಲ್ಲ, ನೋಡೋಕ್ಕಾಗಲ್ಲ. ದಯವಿಟ್ಟು ಯಾವ ಓದೂ ಇಲ್ಲದೆ ಮುದ್ದಾಗಿ ಮನೆ ಕೆಲಸ ಮಾಡ್ಕೊಳ್ತಾ ಇರುವ ಅನಾಮಿಕಾ ಹತ್ರಕ್ಕೆ ಹೋಗಿ ಅಂತ ಹೇಳಿದೆ ಅಷ್ಟೇ. ನಾನು ಕೂಡ ನಿಮ್ಮಮ್ಮನಿಗೆ ಇದೇ ವಿಷಯ ಹೇಳಿ ಬರಬೇಡ ಅಂದೆ ಅಷ್ಟೇ. ಭಾವನಾ ಏನು ಮಾತನಾಡಲಿಲ್ಲ. ವಿನೋದ್ ಮಾತ್ರ ತನ್ನಲ್ಲಿ ತಾನು ಉರಿತಾ ಇದೆ ಹಾಗೆ ಒಳಗಡೆ ಅಂದುಕೊಂಡು ಮುಸಿ ಮುಸಿ ನಗುತ್ತಾ ಹೊರಟು ಹೋಗುತ್ತಾನೆ. ಅದೇ ಸಮಯದಲ್ಲಿ ಊರಿನಲ್ಲಿ ಅನಾಮಿಕಾ ತನ್ನ ಗಂಡ ರಮೇಶನ ಹತ್ರ ಏನು ಅಂದ್ರೆ, ಒಂದು ಸಲ ನೀವು ವಿನೋದ್ ಹತ್ರಕ್ಕೆ ಹೋಗ್ ಬರ್ಬೇಕು ಎಂದು ಹೇಳುತ್ತಾಳೆ. ಯಾಕೆ ಅನಾಮಿಕಾ? ತಮ್ಮನ್ಗೇನಾದ್ರೂ ಮೈನಲ್ಲಿ ಚೆನ್ನಾಗಿಲ್ವಾ? ತಮ್ಮ ಅನ್ನೋದನ್ನ ಏನಾದ್ರೂ ಅಂದ್ಕೊಂಡ್ರ? ನಿನ್ನೆ ರಾತ್ರಿ ಅತ್ತೆ ಫೋನ್ ಮಾಡಿದ್ರು. ನೀನು ಮಗ ಜಾಗೃತಿಯಾಗಿರು ಸೊಸೆ ಅಂತ ದುಃಖ ಪಡ್ತಾ ಹೇಳಿದ್ರು. ಏನಾಯ್ತು ಅತ್ತೆ ಅಂತ ಎಷ್ಟು ಕೇಳಿದ್ರು ಅಲ್ಲಿ ಏನ್ ನಡೀತೋ ಹೇಳ್ತಾ ಇಲ್ಲ. ಹೌದಾ? ಒಂದ್ಸಲ ನೀವು ಹೋಗಿ ಬಂದ್ರೆ ಅಲ್ಲಿ ಅತ್ತೆಯವರು ಹೇಗಿದ್ದಾರೋ ತಿಳಿಯುತ್ತೆ. ಮೊದಲೇ ಭಾವನಾ ಓದಿಕೊಂಡ ಹುಡುಗಿ, ಮೇಲಾಗಿ ಕೆಲಸ ಮಾಡ್ತಾ ಇದ್ದಾಳೆ. ವಿನೋದ್ ಜೊತೆ ಸಮಾನವಾಗಿ ಸಂಪಾದಿಸ್ತಾ ಇದ್ದಾಳೆ. ಅತ್ತೆಯವರನ್ನ ಹಚ್ಕೋತಾಳೋ ಇಲ್ವೋ ಅಂತ ನನಗೆ ಅನುಮಾನವಾಗ್ತಾ ಇದೆ ರೀ. ಅನಾಮಿಕಾ, ಈ ಮಾತ್ರದಕ್ಕೆ ಹೋಗಿ ಬರೋದೇನಕ್ಕೆ ಹೇಳು. ಈಗ್ಲೇ ತಮ್ಮಂಗೆ ಫೋನ್ ಮಾಡ್ತೀನಿ. ಏನ್ ನಡೀತೋ ತಮ್ಮ ಹೇಳ್ತಾನಲ್ಲ. ಅದಲ್ಲ ರೀ ಎಂದು ಅನಾಮಿಕಾ ಹೇಳುತ್ತಾ ವಿಷಯ ರಮೇಶ್ ಕೇಳಿಸಿಕೊಳ್ಳಲಿಲ್ಲ. ತನ್ನ ತಮ್ಮ ವಿನೋದನಿಗೆ ಫೋನ್ ಮಾಡ್ತಾನೆ. ಚೆನ್ನಾಗಿದ್ದೀರಾ ಅಣ್ಣಯ್ಯ? ನಾವ್ ಚೆನ್ನಾಗಿದ್ದೀನಿ ತಮ್ಮ, ನೀವ್ ಹೇಗಿದ್ದೀರಾ? ಇಲ್ಲಿ ಎಲ್ಲ ಫೈನ್ ಅಣ್ಣಯ್ಯ. ಸರಿ ತಮ್ಮ, ಅಮ್ಮಂಗೊಂದ್ಸಲ ಫೋನ್ ಕೊಡು. 2 ದಿನದಿಂದ ಮಾತಾಡೋದಕ್ಕೆ ಟೈಮೇ ಸಿಗ್ತಾ ಇಲ್ಲ. ಆ ಮಾತು ಕೇಳುತ್ತಲ್ಲ ವಿನೋದ್ ಆಶ್ಚರ್ಯದಿಂದ. ಅಣ್ಣಯ್ಯ, ಅಮ್ಮನವರು ನಿನ್ನ ಹತ್ರ ಬರ್ಲಿಲ್ವಾ ಎಂದು ಕೇಳುತ್ತಾನೆ. ರಮೇಶ್ ಮತ್ತಷ್ಟು ಆಶ್ಚರ್ಯದಿಂದ, ಅಮ್ಮನವರು ನನ್ನ ಹತ್ರ ಬರೋದೇನು ತಮ್ಮ? ಈಗ ನಿನ್ನ ಹತ್ರ ಇಲ್ವಾ ಎಂದು ಕೇಳುತ್ತಾನೆ. ಅದು ಅಣ್ಣಯ್ಯ, ನಿಜಕ್ಕೂ ಏನ್ ನಡೀತು ಅಂದ್ರೆ ಭಾವನಾ ಎಂದು ನಡೆದೆಲ್ಲವನ್ನು ಹೇಳುತ್ತಾನೆ ವಿನೋದ್. ಏನು? ಅಮ್ಮ ಅಪ್ಪನ್ನ ಭಾವನಾ ಅಷ್ಟೆಲ್ಲ ಅವಮಾನಿಸಿದ್ಲ? ಹೌದು ಅಣ್ಣಯ್ಯ,
ಮೊನ್ನೆ ಕೋಪ ಬಂದು ಭಾವನಳ ಜೊತೆ ಜಗಳವಾಡ್ದೆ. ನಿನ್ನೆಯಿಂದ ಅಮ್ಮ ನಮ್ಮ ಹತ್ರ ಇಲ್ಲ. ಭಾವನನ್ನು ಕೇಳಿದ್ರೆ ಊರ್ಗ್ ಹೋಗ್ತೀನಿ ಅಂತ ಹೇಳಿದ್ರು. ಅದಕ್ಕೆ ಅವ್ರನ್ನ ಬಸ್ ಸ್ಟ್ಯಾಂಡ್ ಹತ್ರ ಬಿಟ್ಟು ಬಂದೆ ಅಂತ ಹೇಳಿದ್ಲು. ಅಂದ್ರೆ ಅಮ್ಮನವ್ರು ನಿನ್ನ ಹತ್ರ ಬಂದಿಲ್ಲ ಅನ್ನೋ ಮಾತು? ಇಲ್ಲ ತಮ್ಮ, ಇಲ್ಲಿಗೆ ಬರ್ಲಿಲ್ಲ. ನಿನ್ನ ಹತ್ರ ಇಲ್ಲದೆ ನನ್ನ ಹತ್ರನೂ ಇಲ್ಲದೆ ಮತ್ತೆ ಎಲ್ಲಿಗೆ ಹೋಗಿದ್ದಾರೆ? ಅಣ್ಣಯ್ಯ, ನಾನು ಭಾವನನ್ನ ವಿವರವಾಗಿ ಕೇಳ್ಕೊಂಡು ನಿಂಗೆ ಮತ್ತೆ ಫೋನ್ ಮಾಡ್ತೀನಿ ಎಂದು ಹೇಳಿ ಫೋನ್ ಇಡುತ್ತಾನೆ. ರಮೇಶ್ ದುಃಖದಿಂದ ಕಣ್ಣೀರು ಹಾಕೋತಾನೆ. ಏನಾಯ್ತು ರೀ, ಯಾಕೆ ಕಣ್ಣೀರು ಹಾಕೋತಾ ಇದ್ದೀರಾ? ಅತ್ತೆಯವರು ಚೆನ್ನಾಗಿದ್ದಾರಲ್ವಾ? ಹೇಗಿದ್ದಾರೋ ಏನೋ ಅನಾಮಿಕಾ. ಅಮ್ಮನವರ ಬಗ್ಗೆ ವಿನೋದ್ ಭಾವನ ಜಗಳವಾಡಿದ್ರಂತೆ. ವಿನೋದ್ ಆಫೀಸ್ಗೆ ಹೋದ ಮೇಲೆ ಭಾವನ ಅಮ್ಮನವ್ರನ್ನ ಕರ್ಕೊಂಡೋಗಿ ಬಸ್ ಸ್ಟ್ಯಾಂಡ್ ಹತ್ರ ಬಿಟ್ಟು ಊರ್ಗ್ ಹೋಗು ಅಂತ ಹೇಳಿದ್ಲಂತೆ. ಊರಿಗಂದ್ರೆ ನಮ್ಮ ಹತ್ರನೇ ಅಲ್ವಾ? ಹೌದು ಅನಾಮಿಕಾ, ನಮ್ಮ ಹತ್ರಕ್ಕೆ. ಆದ್ರೆ ಅಮ್ಮನವರು ನಮ್ಮ ಹತ್ರಕ್ಕೆ ಬರಲೇ ಇಲ್ಲ. ಮತ್ತೆ ಎಲ್ಲಿಗೆ ಹೋದಾಗೆ? ಯಾರ ಹತ್ರ ಇದ್ದ ಹಾಗೆ? ಭಾವನ ಬಸ್ ಸ್ಟ್ಯಾಂಡ್ ಹತ್ರ ಬಿಟ್ರೆ ನಮ್ಮ ಮನೆಗೆ ಬರೋದಕ್ಕೆ ಯಾಕೆ ಅವರು ಆಲೋಚಿಸಿದ ಹಾಗೆ? ನನ್ಗೇನು ಅರ್ಥವಾಗ್ತಿಲ್ಲ ಅನಾಮಿಕಾ. ಇದರಲ್ಲಿ ಅರ್ಥವಾಗದಿರೋದಕ್ಕೆ ಏನಿದೆ ಹೇಳಿ? ಈ ಬಡ ಮಗ ಬಡ ಸೊಸೆ ಮನೆಗೆ ಬಂದು ಯಾಕೆ ದುಃಖ ಕೊಡಬೇಕು ಅಂತ ಅಂದ್ಕೊಂಡಿರ್ತಾರೆ. ಈಗ ಅಮ್ಮನವ್ರನ್ನ ಎಲ್ಲಿ ಅಂತ ಹುಡ್ಕೋಣ ಅನಾಮಿಕಾ? ಅನಾಮಿಕಳಿಂದ ಎಂಥ ಉತ್ತರವೂ ಬರಲಿಲ್ಲ. ವಿನೋದ್ ಭಾವನನ್ನು ಗಟ್ಟಿಯಾಗಿ ಕೋಪದಿಂದ ಕೇಳ್ತಾ ಇರ್ತಾನೆ. ಹೇಳು ಭಾವನಾ, ನಮ್ಮ ಅಮ್ಮ ಅಪ್ಪನ ಎಲ್ಲಿ ಕರ್ಕೊಂಡು ಹೋಗಿಬಿಟ್ಟೆ? ನಾನು ಬಸ್ ಸ್ಟ್ಯಾಂಡ್ ಹತ್ರನೇ ಬಿಟ್ಟೆ ವಿನೋದ್. ಯಾಕೆ, ಏನಾಯ್ತು? ಅತ್ತೆಯವರು ಊರಿಗೆ ಹೋಗ್ಲಿಲ್ವಾ? ಹೋಗಿಲ್ಲ. ಎಲ್ಲಿಗೆ ಹೋಗಿದ್ದಾರೋ ಗೊತ್ತಿಲ್ಲ, ಹೇಗಿದ್ದಾರೋ ಗೊತ್ತಿಲ್ಲ. ನಮ್ಮ ಅಮ್ಮ ಅಪ್ಪಂಗೆ ಏನಾದ್ರೂ ಆಗ್ಬೇಕು, ಆಗ ನೋಡು ಎಂದು ವಿನೋದ್ ಕೋಪದಿಂದ ಕಾರ್ ಹಾಕಿಕೊಂಡು ಹೊರಟು ಹೋಗುತ್ತಾನೆ. ಊರಿನಿಂದ ಅನಾಮಿಕಾ ರಮೇಶ್ ಬಸ್ಸಲ್ಲಿ ಹೊರಡುತ್ತಾರೆ. ಆ ದಿನ ರಾತ್ರಿ ವಿನೋದನ ಮನೆಯಲ್ಲಿ ವಿನೋದ್ ರಮೇಶ್ ದುಃಖದಿಂದ ಹಾಲಲ್ಲಿ ಕೂತಿರ್ತಾರೆ. ಅನಾಮಿಕಾ ಭಾವನಾ ನಿಂತಿರುತ್ತಾರೆ. ತಂಗಿ, ಅತ್ತೆಯವರನ್ನ ನಿಂಗೆ ನೋಡ್ಕೊಳ್ಳೋಕೆ ಇಷ್ಟವಿಲ್ಲದಿದ್ರೆ ನನಗೆ ಫೋನ್ ಮಾಡಿದಿದ್ರೆ ನಾನೇ ಬಂದು ಕರ್ಕೊಂಡು ಹೋಗ್ತಾ ಇದ್ದೆ ಅಲ್ಲ. ಈಗ ನಮ್ಗೆ ಈ ದುಃಖ ಇರ್ತಾನೆ ಇರ್ಲಿಲ್ವಲ್ಲ? ಅಯ್ಯೋ ಅಕ್ಕ, ನಾನೇನು ಬೇಕು ಅಂತ ಮಾಡಿಲ್ಲ. ನಾನು ನಿನ್ ಹಾಗೆ ಓದಿಲ್ಲದವಳಲ್ಲ. ಮನೆ ಕೆಲಸ ಕೂಲಿ ಕೆಲಸ ಮಾಡ್ಕೊಂಡು ಇರೋದಕ್ಕೆ ಕಂಪ್ಯೂಟರ್ ಓದಿದ್ದೀನಿ, ಸಾಫ್ಟ್ವೇರ್ ಜಾಬ್ ಮಾಡ್ತಾ ಇದ್ದೀನಿ. ಸಾಕು ಬಿಡು ತಂಗಿ, ಸಂಸ್ಕಾರವಿಲ್ಲದ ಓದು ಕೂಡ ಒಂದು ಓದೇನಾ? ಅತ್ತೆಯವರ ಮೇಲೆ ಜವಾಬ್ದಾರಿ ಇಲ್ಲದ ಬದುಕು ಒಂದು ಬದುಕೇನಾ? ನೀನು ಮಾಡಿದ ಘನ ಕಾರ್ಯದಿಂದ ಈಗ ನಮಗೆ ಅತ್ತೆ ಮಾವಯ್ಯ ಇಲ್ಲ. ಎಲ್ಲಿಗೆ ಹೋಗಿದ್ದಾರೋ ಗೊತ್ತಾಗ್ತಾ ಇಲ್ಲ. ನಿಜಕ್ಕೂ ಎಲ್ಲಿದ್ದಾರೋ ಕೂಡ ಗೊತ್ತಿಲ್ಲ. ಈಗ ಕಣ್ಣೀರು ಹಾಕೋತಾ ಇರುವ ಅಣ್ಣ ತಮ್ಮಂದ್ರಿಗೆ ಏನ್ ಉತ್ತರ ಹೇಳ್ತೀಯಾ? ಭಾವನಾಳ ಬಾಯಿಂದ ಎಂತ ಮಾತು ಬರಲಿಲ್ಲ. ಹಾಗೆ ಸಮಯ ಕಳೆಯುತ್ತಾ ಇರುತ್ತದೆ. 1 ಗಂಟೆಯ ನಂತರ ರಮೇಶ್ ಫೋನ್ ಮೊಳಗುತ್ತದೆ. ನೋಡುತ್ತಾನೆ, ಹೊಸ ನಂಬರ್, ತಿಳಿಯದ ನಂಬರ್. ರಿಸೀವ್ ಮಾಡ್ಕೋತಾನೆ. ಹಲೋ, ಯಾರು? ಅನಾಥ ಶರಣಾಲಯದಲ್ಲಿರುವ ಶಾರದಾ ಮಾತನಾಡುತ್ತಾಳೆ. ಮಗು ರಮೇಶು ಎಂದು ಶಾರದಾ ಅನ್ನುತ್ತಲೇ ರಮೇಶ್ ತನ್ನ ತಾಯಿಯ ಗಂಟಲು ಗುರುತು ಹಿಡಿಯುತ್ತಾನೆ. ಅಮ್ಮ, ಎಲ್ಲಿದ್ದೀರಾ? ಹೇಗಿದ್ದೀರಾ ಎಂದು ಸ್ಪೀಕರ್ ಫೋನ್ ಅನ್ನ ಆನ್ ಮಾಡ್ತೇನೆ. ವಿನೋದ್, ಭಾವನಾ, ಅನಾಮಿಕಾ ಎಲ್ಲರೂ ಆಸಕ್ತಿಯಿಂದ ಶಾರದಳ ಮಾತು ಕೇಳ್ತಾ ಇರ್ತಾರೆ. ಅಮ್ಮ, ನೀನು ಅಪ್ಪ ಹೇಗಿದ್ದೀರಾ? ಎಲ್ಲಿದ್ದೀರಾ? ನಾವೆಲ್ಲಿದ್ದರೂ ಹೇಗಿದ್ದರೂ ಚೆನ್ನಾಗಿ ಇದ್ದೀವಪ್ಪ. ನೀವೆಲ್ಲರೂ ಚೆನ್ನಾಗಿರಿ. ನಮ್ಮ ಬಗ್ಗೆ ನೀವು ಆಲೋಚಿಸ್ಬೇಡಿ. ಅಮ್ಮ, ಮೊದಲು ನೀವೆಲ್ಲಿದ್ದೀರಾ ಹೇಳಿ. ನಮ್ಮ ಬಗ್ಗೆ ಆಲೋಚಿಸ್ಬೇಡ ಮಗನೇ, ನಾವಿಬ್ರು ಚೆನ್ನಾಗಿದ್ದೀವಿ ಎಂದು ಹೇಳಿ ಶಾರದಾ ಫೋನ್ ಇಡುತ್ತಾಳೆ. ರಮೇಶ್ ತಿರುಗಿ ಫೋನ್ ಮಾಡ್ತಾನೆ. ಆದರೆ ಫೋನು ಸಿಗ್ತಾ ಇರಲಿಲ್ಲ. ಎಲ್ಲರೂ ದುಃಖದಿಂದ ಕೂತಿರ್ತಾರೆ. ಹಾಗೆ 1 ವಾರ ಕಳೆದ ನಂತರ ರಮೇಶ್ ವಿನೋದರು ಶಾರದಾ ಅವರು ಅನಾಥಾಶ್ರಮದಲ್ಲಿ ಇದ್ದಾರೆ ಎಂದು ತಿಳಿದು ಅವರ ಹತ್ರಕ್ಕೆ ಬರ್ತಾರೆ. ನನ್ನನ್ನು ಕ್ಷಮಿಸ್ಬಿಡಿ ಅತ್ತೆ. ಇಲ್ಲಮ್ಮ ಸೊಸೆ, ತಪ್ಪು ಯಾರದ್ದು ಅಲ್ಲ, ಇಲ್ಲಿ ಕಾಲದ್ದು. ಅದನ್ನ ನಾವು ಅರ್ಥ ಮಾಡಿಕೊಂಡು ಮುಂದಕ್ಕೆ ನಡಿಬೇಕು ಅಷ್ಟೇ. ಕೆಲಸದ ಒತ್ತಡದಿಂದ ಭಾವನಾ ನಿಮ್ಮನ್ನು ದೂರ ಮಾಡ್ಕೊಂಡಿದ್ದಾಳೆ. ಆದ್ರೆ ನಾನು ನಿಮ್ಮನ್ನು ಏನು ಅಂದಿಲ್ವಲ್ಲ ಅತ್ತೆ. ನಮ್ಮ ಹತ್ರಕ್ಕೆ ಬರದೆ ಈ ಅನಾಥಾಶ್ರಮಕ್ಕೆ ಯಾಕೆ ಬಂದ ಹಾಗೆ? ಊರಿನಲ್ಲಿ ಕೆಲಸ ಸರಿಯಾಗಿಲ್ಲದೆ ನೀವು ಬದುಕೋದೆ ಕಷ್ಟವಾಗಿದೆಯಲ್ಲಮ್ಮ ಸೊಸೆ. ಇನ್ನು ನಾವು ಬಂದ್ರೆ ನಿಮ್ಗೆ ಕಷ್ಟ ಅಲ್ವಾ? ಗಂಜಿ ನೀರು ಕುಡಿಯೋಣ ಮಾವಯ್ಯ, ಇದ್ದದ್ರಲ್ಲಿ ಎಲ್ಲರೂ ಹೊಂದ್ಕೊಳ್ಳೋಣ ಎಂದು ಶಾರದಾ ಪ್ರಸಾದರ ಜೊತೆ ಮಾತನಾಡಿ ಅವರನ್ನು ಅಲ್ಲಿಂದ ಊರಿಗೆ ಕರ್ಕೊಂಡು ಹೋಗಿ ಇದ್ದದ್ರಲ್ಲೇ ಸಂತೋಷದಿಂದ ನೋಡ್ಕೊಂತಾ ಇರ್ತಾಳೆ ಅನಾಮಿಕಾ. ಆ ನಂತರ ಭಾವನಾಳಲ್ಲಿ ಕೂಡ ಪಶ್ಚಾತ್ತಾಪ ಬರುತ್ತದೆ. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರ ಕತೆ ಜೊತೆ ಮತ್ತೆ ಸೇರೋಣ. ಅಲ್ಲಿವರೆಗೂ ವಿರಾಮ. ನಮಸ್ತೆ. ಅನಾಮಿಕಾ ಶಾರದಾಳ ಮನೆ ಸೊಸೆಯಾಗಿ ಬಂದಾಗಿನಿಂದ ಬೆಳಿಗ್ಗೆ ಎಲ್ಲರಿಗಿಂತ ಮೊದಲೇ ಎದ್ದು ಮನೆಯನ್ನು ಶುಭ್ರ ಮಾಡುವುದು, ರಂಗೋಲಿ ಹಾಕುವುದು, ಅತ್ತೆ ಮಾವಂದಿರಿಗೆ ಕಾಫಿ ಕೊಡುವುದು, ಗಂಡನಿಗೆ ಟಿಫಿನ್ ಸಿದ್ಧ ಮಾಡುವುದು, ಒಂದು ಕೆಲಸ ಕೂಡ ಬೇಸರಿಸದೆ ಮಾಡ್ತಾ ಇದ್ಲು. ಶಾರದಾ, ನಾವು ನಿಜವಾಗಿ ಅದೃಷ್ಟವಂತರು. ಇಂತಹ ಸೊಸೆ ಎಲ್ಲರಿಗೂ ಸಿಕ್ಕಲ್ಲ. ಹೌದು ರೀ, ದೇವರು ನಮ್ಗೆ ಮಗಳು ಕೊಟ್ಟಿಲ್ಲ ಅಂತ ಸೊಸೆ ರೂಪದಲ್ಲಿ ಕೊಟ್ಟಿದ್ದಾನೆ. ಅನಾಮಿಕಾ ಆ ಮಾತುಗಳನ್ನು ಕೇಳಿ ಸಂತೋಷ ಪಡ್ತಾ ಇದ್ಲು.
ರಮೇಶ್ ಮೊದಲಲ್ಲಿ ಹೆಂಡತಿಯನ್ನು ಬಹಳ ಪ್ರೇಮಿಸ್ತಾ ಇದ್ದ. ಅನಾಮಿಕಾ, ನಿನ್ನ ಕೈ ಕಾಫಿ ಕುಡಿದೇ ಇದ್ರೆ ನನಗೆ ದಿನ ಶುರುನೇ ಆಗಲ್ಲ ಗೊತ್ತಾ? ಹೌದಾ? ಅಂದ್ರೆ ದಿನ ದಿನಕ್ಕೂ ಮತ್ತಷ್ಟು ರುಚಿಯಾಗಿ ಕಾಫಿ ಮಾಡ್ತಾ ನಿಮ್ಮ ಪ್ರೇಮನ ಸ್ವಂತ ಮಾಡ್ಕೋತೀನಿ. ಹಾಗೆ ಇಬ್ಬರು ಎಷ್ಟೋ ಅನ್ಯೋನ್ಯವಾಗಿರ್ತಾ ಇದ್ರು. ಆ ಕುಟುಂಬದಲ್ಲಿ ಆನಂದಕ್ಕೆ ಹದ್ದೇ ಇಲ್ಲದಾಗಿತ್ತು. ಒಂದು ದಿನ ರಮೇಶ್ ಕೆಲಸ ಮಾಡುವ ಕಂಪನಿಗೆ ಹೊಸದಾಗಿ ಮೇಘನಾ ಅನ್ನುವ ಹುಡುಗಿ ಬರುತ್ತಾಳೆ. ಬಹಳ ಅಂದವಾಗಿರುತ್ತಾಳೆ, ಆದರೆ ಮನಸ್ಸಲ್ಲಿ ಮಾತ್ರ ದುಡ್ಡಿನ ಮೇಲೆ ಆಸೆ ಹೆಚ್ಚಾಗಿರುತ್ತದೆ. ರಮೇಶ್ ಸಂಬಳ, ದೊಡ್ಡ ಮನೆ, ಕುಟುಂಬದ ಆಸ್ತಿಯ ಬಗ್ಗೆ ಮೇಘನಾ ತಿಳಿದುಕೊಳ್ಳುತ್ತಾಳೆ. ರಮೇಶ್ನನ್ನು ಹೇಗಾದ್ರೂ ಸರಿ ಸ್ವಂತ ಮಾಡ್ಕೋಬೇಕು ಎಂದು ನಿರ್ಣಯಿಸಿಕೊಳ್ಳುತ್ತಾಳೆ. ಮೊದಲಲ್ಲಿ ಸ್ನೇಹ ಮಾಡುತ್ತಾಳೆ, ನಂತರ ದಿನವೂ ಚಿಕ್ಕ ಪುಟ್ಟ ಸಹಾಯವನ್ನು ಕೇಳ್ತಾ ಇದ್ಲು. ಟೀಗೆ ಕರೀತಾ ಇದ್ಲು, ಆಫೀಸ್ ಆದ ಮೇಲೆ ಜೊತೆಯಾಗಿ ತಿರುಗ್ತಾ ಇದ್ರು. ಒಂದು ದಿನ, ರಮೇಶ್, ನಿನ್ನ ಹೆಂಡತಿ ನಿನ್ನ ನಿಜವಾಗಿ ಪ್ರೇಮಿಸ್ತಾಳಾ? ಯಾಕೆ ಹಾಗೆ ಕೇಳ್ತಾ ಇದೀಯ ಮೇಘನಾ? ಗೊತ್ತಿಲ್ಲ, ಆದ್ರೆ ನಿನ್ನಂತಹ ವ್ಯಕ್ತಿಗೆ ಇನ್ನು ಒಳ್ಳೆಯ ಜೀವನ ಸಂಗಾತಿ ಸಿಗ್ಬೇಕು ಅನಿಸ್ತಾ ಇದೆ. ಆ ಮಾತುಗಳು ರಮೇಶನ ಮನಸ್ಸಲ್ಲಿ ನಾಟುತ್ತವೆ. ಮನೆಗೆ ಬಂದ ನಂತರ ಅನಾಮಿಕಾ ಎಷ್ಟೋ ಪ್ರೇಮದಿಂದ ಊಟ ಬಡಿಸುತ್ತಾಳೆ. ಏನೋ ಮಾತನಾಡದೆ ತಿಂತಾ ಇರ್ತಾನೆ ರಮೇಶ್. ಈ ದಿನ ನಿಮ್ಗೆ ಎಷ್ಟೋ ಇಷ್ಟವಾದ ಹಲಸಿನಕಾಯಿ ಸಾರು ಮಾಡಿದ್ದೀನಿ, ಹೇಗಿದೆ? ಚೆನ್ನಾಗಿದೆ ಎಂದು ಹೇಳುತ್ತಾನೆ. ಅಷ್ಟೇ ಹೊರತು ಮೊದಲಿನ ಹಾಗೆ ನಗಲಿಲ್ಲ. ಅನಾಮಿಕಳ ಜೊತೆ ಪ್ರೇಮದಿಂದ ಮಾತು ಆಡಲಿಲ್ಲ. ಒಂದು ರಾತ್ರಿ, ಏನು ಅಂದ್ರೆ ನಾನೇನಾದ್ರೂ ತಪ್ಪು ಮಾಡಿದ್ನಾ? ಯಾಕೆ ಅನಾಮಿಕಾ ಹಾಗೆ ಕೇಳ್ತಾ ಇದೀಯಾ? ಇದಕ್ಕೂ ಮೊದಲಿನ ಹಾಗೆ ನನ್ನ ಹತ್ರ ಮಾತಾಡ್ತಾ ಇಲ್ಲ. ರಮೇಶನಿಗೆ ಬೇಸರವೆನಿಸುತ್ತದೆ. ನೋಡ ಅನಾಮಿಕಾ, ಪ್ರತಿಯೊಂದಕ್ಕೂ ಈ ತರ ಕಾರಣ ಕೇಳ್ತಾ ಕುತ್ಕೋಬೇಡ ಎಂದು ಫೋನ್ ತೆಗೆದುಕೊಂಡು ಹೊರಗೆ ಹೊರಟು ಹೋಗುತ್ತಾನೆ. ಅನಾಮಿಕಳ ಕಣ್ಣಲ್ಲಿ ನೀರು ಬರುತ್ತೆ. ಅನಾಮಿಕಾ ಮಾತ್ರ ಏನೋ ಆಫೀಸ್ ಟೆನ್ಷನ್ ಆಗಿರ್ಬೇಕು, ಸ್ವಲ್ಪ ಕಾಲಕ್ಕೆ ಎಲ್ಲ ಸರಿ ಹೋಗುತ್ತೆ, ಅವರು ಮತ್ತೆ ನನ್ನನ್ನ ಪ್ರೇಮದಿಂದ ಹತ್ರಕ್ಕೆ ಕರ್ಕೋತಾರೆ ಎಂದು ತನ್ನ ಮನಸ್ಸಿಗೆ ಧೈರ್ಯ ಹೇಳ್ಕೊತಾ ಇದ್ಲು. ಒಂದು ದಿನ ಬೆಳಿಗ್ಗೆ ಅನಾಮಿಕಾ ರಮೇಶನಿಗೆ ಇಷ್ಟವಾದ ಅಲ್ಪಾಹಾರ ಮಾಡಿ ಟೇಬಲ್ ಮೇಲೆ ಇಡ್ತಾಳೆ. ಏನು ಅಂದ್ರೆ, ಟಿಫಿನ್ ತಣ್ಣಗಾಗ್ತಾ ಇದೆ, ಬನ್ನಿ. ನನಗೆ ಅಗತ್ಯವಿಲ್ಲ ಎಂದು ಹೇಳಿ ಹೊರಗಡೆ ಹೊರಟು ಹೋಗುತ್ತಾನೆ. ಅನಾಮಿಕಾ ದುಃಖದಿಂದ ಕಣ್ಣೀರು ಹಾಕೊಂಡು ಕಿಚನ್ ಒಳಗೆ ಹೋಗ್ತಾಳೆ. ಹಾಲ್ನಲ್ಲಿರುವ ಶಾರದಾ ಪ್ರಸಾದರಿಗೆ ದುಃಖವೆನಿಸುತ್ತದೆ. ನಮ್ಮ ರಮೇಶನ್ಗೆ ಏನಾಗಿದೆ ಅರ್ಥವಾಗ್ತಿಲ್ಲ ರೀ. ಏನೋ ವಿಷಯವಂತೂ ಇದೆ ಶಾರದಾ, ಅದೇನೋ ನಾವು ತಿಳ್ಕೋಬೇಕು ಎಂದು ಅವರಿಬ್ಬರು ನಿರ್ಣಯಿಸಿಕೊಳ್ಳುತ್ತಾರೆ. ಅದೇ ದಿನ ಆಫೀಸ್ ಮುಗಿದ ನಂತರ ಮೇಘನಾ ರಮೇಶ್ನನ್ನು ಒಂದು ಬೆಲೆ ಬಾಳುವ ರೆಸ್ಟೋರೆಂಟ್ಗೆ ಕರ್ಕೊಂಡು ಹೋಗ್ತಾಳೆ. ರಮೇಶ್, ಇಷ್ಟೊಂದು ದುಡ್ಡು ಸಂಪಾದಿಸ್ತಾ ಇದ್ಯಾ, ಆದ್ರೆ ಮನೆಗೆ ಹೋದ್ರೆ ಹಳೆಯ ಆಲೋಚನೆ, ಹಳೆ ಮನುಷ್ಯರೇ ಅಲ್ವಾ? ಜೀವನದಲ್ಲಿ ಒಂದೇ ಸಲ ಬರುತ್ತೆ, ನಿನಗಿಷ್ಟ ಬಂದ ಹಾಗೆ ನೀನು ಜೀವಿಸಬೇಕು ಅಷ್ಟೇ. ಆ ಮಾತುಗಳು ರಮೇಶ್ನಲ್ಲಿ ಸ್ವಾರ್ಥವನ್ನು ಹೆಚ್ಚಿಸುತ್ತದೆ. ಸ್ವಲ್ಪ ದಿನದ ನಂತರ ಮೇಘನಾ ಬೇಕು ಅಂತ ರಮೇಶನ ಜೊತೆ ಸೇರಿ ಶಾಪಿಂಗಿಗೆ ಹೋಗುತ್ತಾಳೆ. ಇಬ್ಬರು ಸೇರಿ ನಗುತ್ತಾ ಬರ್ತಾ ಇರುವಾಗ ಅದೇ ದಾರಿಯಲ್ಲಿ ತರಕಾರಿ ಕೊಂಡ್ಕೊಳ್ಳೋಕೆ ಬಂದ ಅನಾಮಿಕಾ ನೋಡುತ್ತಾಳೆ. ನೋಡಿ ಶಾಕ್ ಆಗಿ ಕೈಯಲ್ಲಿರುವ ಬ್ಯಾಗ್ ಅನ್ನು ಕೆಳಗೆ ಬೀಳಿಸುತ್ತಾಳೆ. ಅನಾಮಿಕಾ ದುಃಖದಿಂದ ಕಣ್ಣೀರು ಹಾಕುತ್ತಾಳೆ. ತನ್ನಲ್ಲಿ ತಾನು, ಯಾರು ಈ ಹುಡುಗಿ, ನನ್ನ ಗಂಡನ ಜೊತೆ ಇಷ್ಟು ಚಲಾಗಿ ಯಾಕಿದ್ದಾಳೆ ಅಂತ ಅಂದುಕೊಳ್ಳುತ್ತಾಳೆ. ಆಗಲೇ ರಮೇಶ್ ಕೂಡ ಅನಾಮಿಕಳನ್ನ ನೋಡುತ್ತಾನೆ. ಆದರೆ ಮೇಘನಳನ್ನು ಬಿಟ್ಟು ಅನಾಮಿಕಳ ಹತ್ರಕ್ಕೆ ಬರಲೇ ಇಲ್ಲ. ಮೇಘನಳ ಜೊತೆ ಕಾರಲ್ಲಿ ಹೊರಟು ಹೋಗುತ್ತಾನೆ. ಮನೆಗ್ ಬನ್ನಿ, ಮಾಡ್ತೀನಿ. ನನ್ ಜೊತೆ ಸರಿಯಾಗಿ ಮಾತಾಡದೆ ಇರೋದಕ್ಕೆ, ಪ್ರೇಮದಿಂದ ಇರದೇ ಇರೋದಕ್ಕೆ ಆಫೀಸಲ್ಲಿಯೇ ಕೆಲಸದ ಒತ್ತಡ ಅಂದ್ಕೊಂಡೆ, ಆದ್ರೆ ತಮಗೆ ಇಂತಹ ಆಲೋಚನೆ ಇದೆ ಅಂತ ನಾನು ಊಹಿಸಲಾರ್ದೆ ಹೋದೆ ಅಂದುಕೊಂಡು ಕಣ್ಣೀರನ್ನು ಒರೆಸಿಕೊಂಡು ಮನೆಗೆ ಹೊರಡುತ್ತಾಳೆ. ಇನ್ನು ಆ ರಾತ್ರಿ, ಈ ದಿನ ನಿಮ್ ಜೊತೆ ಇದ್ದ ಹುಡುಗಿ ಯಾರು? ಆ ಮಾತಿಗೆ ರಮೇಶ್ ಕೋಪದಿಂದ, ಅದು ಕೂಡ ನಿನ್ಗೆ ಹೇಳ್ಬೇಕಾ ಎಂದು ಅನ್ನುತ್ತಾನೆ. ನಾನು ನಿಮ್ಮ ಹೆಂಡತಿ, ನಿಮಗೆ ಸಂಬಂಧಿಸಿದ ವಿಷಯ ಏನಾದ್ರೂ ಸರಿ ನನಗೆ ಹೇಳ್ಬೇಕು, ನನಗೆ ಗೊತ್ತಾಗ್ಬೇಕು. ಹೆಂಡತಿ ಆದ್ರೆ ಮಾತ್ರ ಪ್ರತಿ ವಿಷಯನ್ನು ಪ್ರಶ್ನಿಸ್ಬೇಕಾ ಎಂದು ಗಟ್ಟಿಯಾಗಿ ಎರಚುತ್ತಾನೆ. ಆ ಅರಚಾಟ ಕೇಳಿ ಶಾರದಾ ಪ್ರಸಾದರು ಅವರ ರೂಮಿನಿಂದ ಹಾಲ್ಗೆ ಬರ್ತಾರೆ. ಮಗು ರಮೇಶ್, ಯಾಕೆ ಹೀಗೆ ಮಾತಾಡ್ತಾ ಇದೆಯೋ? ಅಮ್ಮ, ನನ್ನ ವ್ಯಕ್ತಿಗತ ವಿಷಯನ ಯಾರು ಮಾತಾಡಬೇಡಿ ಎಂದು ಆವೇಶದಿಂದ ರೂಮಿನೊಳಗೆ ಹೋಗಿ ಬಾಗಿಲು ಹಾಕುತ್ತಾನೆ. ಅನಾಮಿಕಾ ಅಳುತ್ತಾ ಕುತ್ಕೋತಾಳೆ. ಆಗ ಶಾರದಾ ಪ್ರಸಾದರು ಅನಾಮಿಕಳಿಂದ ನಡೆದ ವಿಷಯದ ಬಗ್ಗೆ ತಿಳಿದುಕೊಳ್ಳುತ್ತಾರೆ. ಅನಾಮಿಕಾ ತನ್ನ ಮನಸ್ಸಿನಲ್ಲಿ, ದೇವರೇ, ನಾನು ಮಾಡಿದ ತಪ್ಪೇನೋ, ನನ್ನ ಗಂಡ ಮತ್ತೆ ನನಗೆ ಹತ್ತಿರವಾಗುವ ಹಾಗೆ ಮಾಡು ಎಂದು ಬೇಡಿಕೊಳ್ಳುತ್ತಾಳೆ. 2 ದಿನ ಕಳೆದ ನಂತರ ಮೇಘನಾ ಮೊದಲ ಸಲ ರಮೇಶನ ಮನೆಗೆ ಬರುತ್ತಾಳೆ. ಆಕೆಯನ್ನು ನೋಡಿ ಶಾರದಾ ಆಶ್ಚರ್ಯ ಹೋಗುತ್ತಾಳೆ. ಯಾರಮ್ಮ ನೀನು? ನಾನು ರಮೇಶನಿಗೆ ಬಹಳ ಬೇಕಾದ ವ್ಯಕ್ತಿ ಎಂದು ಹೇಳುತ್ತಾಳೆ. ಆಗಲೇ ಅನಾಮಿಕಾ ಕಿಚನ್ ಒಳಗಿಂದ ಮೇಘನಳನ್ನು ನೋಡುತ್ತಾಳೆ. ಅನಾಮಿಕಾ ಎದೆ ದಡದಡ ಅನ್ನಿಸ್ತದೆ. ಆಗಲೇ ರಮೇಶ್ ಹೊರಗಿನಿಂದ ಒಳಗಡೆಗೆ ಬರ್ತಾನೆ. ಅಮ್ಮ, ಇನ್ನು ಮೇಲೆ ಮೇಘನಾ ಈ ಮನೆಗೆ ಯಾವಾಗ್ಲೂ ಬರ್ತಾ ಇರ್ತಾಳೆ. ಯಾವ ಹಕ್ಕಿನಿಂದ ಬರ್ತಾಳೆ ಯಾವಾಗ್ಲೂ ಈ ಮನೆಗೆ?
ರಮೇಶ್ ಏನೋ ಮಾತನಾಡಲಿಲ್ಲ. ಆಗ್ಲೇ ಅಲ್ಲಿಗೆ ಪ್ರಸಾದ್ ಬರ್ತಾನೆ. ಕೋಪದಿಂದ ಕೇಳ್ತಾನೆ, ಏನೋ ನಿನ್ನ ಹೆಂಡತಿ ಬದುಕಿರುವಾಗ್ಲೇ ಇನ್ನೊಂದು ಹುಡುಗಿನ ಮನೆ ಕರ್ಕೊಂಡ್ ಬರ್ತೀಯ? ನಿನಗೆ ನಾಚಿಕೆ ಇಲ್ವಾ? ಅಪ್ಪ, ನಾನು ಹೇಗೆ ಬದುಕ್ಬೇಕೋ, ಯಾರ ಜೊತೆ ಸೇರಿ ಬದುಕ್ಬೇಕೋ ನಂಗೆ ಚೆನ್ನಾಗಿ ಗೊತ್ತು. ಅಮ್ಮ, ನನ್ನ ಮನೆಗೆ ಸೊಸೆ ಒಬ್ಬಳೆ, ಅವಳು ಅನಾಮಿಕಾ. ನೀನು ಈಗ್ಲೇ ಹೊರಗೆ ಹೋಗು. ರಮೇಶ್, ನೋಡಿದ್ಯಾ ನನ್ನನ್ನು ಹೇಗೆ ಅವಮಾನಿಸ್ತಾ ಇದ್ದಾರೆ? ಮೇಘನಳ ಮಾತನ್ನು ಕೇಳಿ ರಮೇಶ್ ಕೋಪದಿಂದ ತೂಗಿ ಹೋಗುತ್ತಾನೆ. ತನ್ನ ತಾಯಿ ತಂದೆಯನ್ನು, ಹೆಂಡತಿ ಯಾರೂ ತನಗೆ ಅಗತ್ಯವಿಲ್ಲ ಎನ್ನುವ ಹಾಗೆ ನಡೆದುಕೊಳ್ಳಲಿಕ್ಕೆ ಶುರು ಮಾಡುತ್ತಾನೆ. ಶಾರದಾ ಮಾತ್ರ ಕೊನೆ ಸಲ ಮಗನನ್ನು ಬದಲಾಯಿಸಬೇಕು ಎಂದು ಪ್ರಯತ್ನಿಸುತ್ತಾಳೆ. ಮಗು ರಮೇಶು, ನೀನು ಮಾಡ್ತಾ ಇರೋದು ತುಂಬಾ ದೊಡ್ಡ ತಪ್ಪು ಕಣೋ. ಅನಾಮಿಕಾ ನಿನಗೆ ಒಳ್ಳೆಯ ಸಂಗಾತಿ. ಆಕೆ ಬದುಕಿರುವಾಗಲೇ ಇನ್ನೊಂದು ಹುಡುಗಿನ ಮನೇಲಿ ಇಟ್ಕೊಳ್ಳೋದು ಪಾಪ ಕಣೋ. ನಾವು ನಿನ್ನನ್ನು ಇಂತಹ ಸಂಸ್ಕಾರದಿಂದ ಬೆಳೆಸಿಲ್ಲ ಕಣೋ. ನಿಜಕ್ಕೂ ನಿಂಗೇನಾಗಿದೆಯೋ? ಆಗ ರಮೇಶ್ ಕೋಪದಿಂದ, ಇನ್ನು ಸಾಕು, ಇನ್ನು ಮೇಲಿಂದ ನನ್ನ ಜೀವನದಲ್ಲಿ ನೀವ್ಯಾರೋ ಮಾತಾಡೋ ಹಕ್ಕಿಲ್ಲ ಎಂದು ಹೇಳುತ್ತಾನೆ. ಏನು ಅಂದ್ರೆ, ಕೋಪದಲ್ಲಿ ಯಾವ ನಿರ್ಣಯನ ತಗೋಬೇಡ್ರಿ. ನಾನು ನಿಮ್ಗೆ ಹೇಳಿಸ್ತಾ ಇದ್ರೆ ನಾನು ಅಮ್ಮನವರ ಮನೆಗೆ ಹೊರಟೋಗ್ತೀನಿ. ಆದ್ರೆ ಅತ್ತೆ ಮಾವನನ್ನು ಮಾತ್ರ ನೀವೇನು ಅನ್ಬೇಡಿ. ರಮೇಶ್, ಇವ್ರು ಇರೋಷ್ಟು ಕಾಲ ನಾವು ಸಂತೋಷವಾಗಿ ಇರಲಾರೆವು. ಆ ಮಾತನ್ನು ಕೇಳಿ ರಮೇಶ್ ಒಂದೇ ಸಲಕ್ಕೆ ನಿರ್ಣಯ ತಗೋತಾನೆ. ಅವನು ಗಟ್ಟಿಯಾಗಿ, ನೀವು ಮೂವರು ಈಗಲೇ ಈ ಮನೆಯಿಂದ ಹೊರಗೆ ಹೊರಟೋಗಿ. ಶಾರದಾ ಒಂದೇ ಸಲಕ್ಕೆ ದಿಗ್ಭ್ರಾಂತಿಗೊಳಗಾಗುತ್ತಾಳೆ. ಅರೆ ರಮೇಶು, ನೀನೇನಂತ ಇದೆಯೋ ಗೊತ್ತಾ? ನಾವಿಬ್ಬರು ನಿನ್ನ ತಾಯಿ ತಂದೆ ಕಣೋ. ಯಾರಾದ್ರೂ ಸರಿ, ನನ್ನ ಮಾತು ಕೇಳದೆ ಇದ್ರೆ ಈ ಮನೆಯಲ್ಲಿ ಇರುವ ಹಕ್ಕಿಲ್ಲ. ಅರೆ, ಈ ಮನೆ ಕಟ್ಟೋದಕ್ಕೆ ನನ್ನ ಜೀವನವೆಲ್ಲ ಕಷ್ಟಪಟ್ಟೆ ಕಣೋ. ಆದ್ರೆ ಈಗ ಇದು ನನ್ನ ಹೆಸರ ಮೇಲಿದೆ. ನೀವು ತಕ್ಷಣ ಹೊರಗೆ ಹೋಗಿ ಎಂದು ಅವರನ್ನು ಹೊರಗೆ ತಳ್ಳಿ ಕೋಪದಿಂದ ಬಾಗಿಲು ಹಾಕುತ್ತಾನೆ. ಆಗಲೇ ಹೊರಗಡೆ ಆಕಾಶ ಕಪ್ಪನೆಯ ಮೇಘದಿಂದ ತುಂಬಿ ಹೋಗಿರುತ್ತೆ. ಮಿಂಚು, ಗುಡುಗುಗಳು, ಗಾಳಿ ಬಲವಾಗಿ ಬೀಸ್ತಾ ಇರುತ್ತೆ. ಸ್ವಲ್ಪ ಕ್ಷಣದಲ್ಲಿಯೇ ಕುಂಭದ್ರೋಣ ಮಳೆ ಶುರುವಾಗುತ್ತದೆ. ಅನಾಮಿಕಳ ಕಣ್ಣಿನಲ್ಲಿ ನೀರು ಬರುತ್ತೆ. ಅನಾಮಿಕಾ ಬಾಗಿಲು ಹೊಡಿತಾ ಇರ್ತಾಳೆ. ರಮೇಶ್ ಎಷ್ಟಕ್ಕೂ ಬಾಗಿಲೇ ತೆಗೆಯಲಿಲ್ಲ. ಕಿಟಕಿ ಹತ್ರಕ್ಕೆ ಬರ್ತಾಳೆ. ಏನು ಅಂದ್ರೆ, ಇಷ್ಟು ಮಳೆನಲ್ಲಿ ಅತ್ತೆ ಮಾವ ಎಲ್ಲಿಗೆ ಹೋಗ್ತಾರೆ ಹೇಳಿ? ಅದು ನನಗೆ ಸಂಬಂಧವಿಲ್ಲದ ವಿಷಯ ಎಂದು ಕಿಟಕಿ ಬಲವಾಗಿ ಬಾಗಿಲು ಹಾಕುತ್ತಾನೆ. ಮಳೆ ಮತ್ತಷ್ಟು ಉದ್ರಿಕ್ತವಾಗಿ ಬೀಳಲಿಕ್ಕೆ ಶುರುವಾಗುತ್ತೆ. ಮೂವರು ಮಳೆಯಲ್ಲಿ ರಸ್ತೆಯಲ್ಲಿ ನಿಂತಿರುತ್ತಾರೆ. ಶಾರದಂಗೆ ಚಳಿ ಶುರುವಾಗತ್ತೆ. ಪ್ರಸಾದ್ ಕೈ ನಡುಗ್ತಾ ಇರುತ್ತೆ. ಅದನ್ನು ನೋಡಿ ಅನಾಮಿಕಾ ತಕ್ಷಣ ತನ್ನ ಸೀರೆಯ ಸೆರಗನ್ನು ತೆಗೆದು ಅತ್ತೆ ಮಾವಂದಿರ ತಲೆ ಮೇಲೆ ಹಾಕುತ್ತಾಳೆ. ತಾನು ಮಾತ್ರ ಮಳೆಯಲ್ಲಿ ಪೂರ್ತಿಯಾಗಿ ಒದ್ದೆಯಾಗುತ್ತಾ ನಿಲ್ಲುತ್ತಾಳೆ. ಅಮ್ಮ, ನೀನು ಒದ್ದೆ ಆಗ್ತಾ ಇದೀಯಾ? ನನ್ಗೇನಾಗಲ್ಲ ಅತ್ತೆ, ನೀವು ಒದ್ದೆ ಆಗ್ಬೇಡಿ. ನಿನ್ನ ಸೆರಗು ನಮ್ಮನ್ನು ಕಾಪಾಡ್ತಾ ಇದೆ ಅಮ್ಮ. ಮತ್ತೆ ನೀನು? ನನಗೆ ನೀವು ನನ್ನ ಅಮ್ಮ ಅಪ್ಪನೇ. ನಿಮಗಾಗಿ ನಾನು ಒದ್ದೆ ಆದ್ರೆ ಏನಾಗುತ್ತೆ? ಆ ಮಾತನ್ನು ಕೇಳಿದ ಶಾರದಾ ಕಣ್ಣೀರು ನಿಲ್ಲಿಸಲಾರದೆ ಹೋಗ್ತಾಳೆ. ಅನಾಮಿಕಾ ಸುತ್ತಲೂ ನೋಡುತ್ತಾಳೆ. ಸ್ವಲ್ಪ ದೂರದಲ್ಲಿ ಒಂದು ಹಾಳು ಬಿದ್ದ ಹಳೆ ಕಾರು ಕಾಣಿಸುತ್ತೆ. ಮೂವರು ಆ ಕಾರಿನ ಹತ್ರಕ್ಕೆ ಬರ್ತಾರೆ. ಬಾಗಿಲು ತೆಗೆದುಕೊಂಡು ಕಾರೊಳಗೆ ಕೂತ್ಕೋತಾರೆ. ಕಡೆಗೆ ಮನೆಯಲ್ಲಿ ನಾವಿಬ್ಬರೇ ಮಿಕ್ಕಿದ್ವಿ. ರಮೇಶ್ ಮಾತ್ರ ನಿಶ್ಶಬ್ದವಾಗಿ ನಿಲ್ಲುತ್ತಾನೆ. ಅವನ ಮನಸ್ಸಲ್ಲಿ ಏನೋ ಚಿಕ್ಕ ಪಶ್ಚಾತ್ತಾಪ ಶುರುವಾಗುತ್ತದೆ. ಆದರೆ ಮೇಘನಳ ಮಾತುಗಳು ಅವನನ್ನು ಮತ್ತೆ ಪೂರ್ತಿಯಾಗಿ ಬದಲಾಯಿಸುತ್ತದೆ. ಅವ್ರ ಬಗ್ಗೆ ಆಲೋಚಿಸಬೇಡ. ಈಗ ಈ ಮನೆ, ಈ ಆಸ್ತಿ ಎಲ್ಲ ನಮ್ದೇ. ನಮಗೆ ಇಷ್ಟ ಬಂದ ಹಾಗಿರ್ಬೋದು. ಇನ್ನು ರಾತ್ರಿ ಆಗುತ್ತದೆ. ಮಳೆ ನಿಲ್ಲುವ ಸೂಚನೆ ಕಾಣಿಸ್ತಾನೆ ಇರಲಿಲ್ಲ. ಆಗ ಅನಾಮಿಕಾ ತನ್ನ ಮನಸ್ಸಿನಲ್ಲಿ, ದೇವರೇ, ನನ್ನ ಗಂಡ ಮಾಡಿದ ತಪ್ಪಿಗೆ ನನ್ನ ಅತ್ತೆ ಮಾವಂದಿರು ಶಿಕ್ಷೆ ಅನುಭವಿಸಬಾರದು. ಅವರನ್ನು ಹೇಗಾದ್ರೂ ಕಾಪಾಡಯ್ಯ ಎಂದು ಬೇಡಿಕೊಳ್ಳುತ್ತಾಳೆ. ಆಗಲೇ ಅನಾಮಿಕಳ ಬಗ್ಗೆ ತಿಳಿದವರು ಆ ಮಳೆಯಲ್ಲಿ ಒಬ್ಬರು ಅನ್ನ, ಮತ್ತೊಬ್ಬರು ಸಾರು, ಮತ್ತೊಬ್ಬರು ನೀರು, ಬೆಡ್ಶೀಟು ಎಲ್ಲ ತಂದು ಕೊಡುತ್ತಾರೆ. ಅದೇ ಸಮಯದಲ್ಲಿ ಮೇಘನಳ ಫೋನ್ ಮೊಳಗುತ್ತದೆ. ಆಕೆ ನಗುತ್ತಾ ಬಾಲ್ಕನಿಯಲ್ಲಿ ಹೋಗಿ ಮಾತಾಡಲಿಕ್ಕೆ ಶುರು ಮಾಡ್ತಾಳೆ. ಅದೇ ಸಮಯಕ್ಕೆ ರಮೇಶನ್ಗೆ ದಾಹವೆನಿಸಿ ನೀರು ಕುಡಿಯೋದಕ್ಕೆ ಹೊರಗೆ ಬರ್ತಾನೆ. ಬಾಲ್ಕನಿ ಹತ್ರಕ್ಕೆ ಬರ್ತಲೇ ಮೇಘನಳ ಮಾತುಗಳು ಸ್ಪಷ್ಟವಾಗಿ ಕೇಳಿಸ್ತಾ ಇರುತ್ತದೆ. ಹಲೋ ರೇಖಾ, ಕೆಲಸ ಪೂರ್ತಿಯಾಗಿ ಹೋಯ್ತು. ಅಷ್ಟು ಈಸಿಯಾಗಿ ನಡೆದೋಯ್ತಾ? ರಮೇಶ್ ಅನ್ನುವ ಅಮಾಯಕ ಪೂರ್ತಿಯಾಗಿ ನನ್ನ ಕೈಯಲ್ಲಿ ಬಿದ್ದಿದ್ದಾನೆ. ಮತ್ತೆ ಅವನ ಹೆಂಡತಿ ಈಗಲೇ ಮನೆಯಿಂದ ಓಡಿಸ್ಬಿಟ್ಟಿದ್ದೀನಿ ಎಂದು ಇಬ್ಬರು ಗಟ್ಟಿಯಾಗಿ ನಗುತ್ತಾರೆ. ರಮೇಶ್ ಆಶ್ಚರ್ಯದಿಂದ ಕೇಳಿಸ್ಕೊತಾ ಇರ್ತಾನೆ. ಮೊದಲು ಅವನ ತಂದೆ ತಾಯಿನ ಪೂರ್ತಿಯಾಗಿ ದೂರ ಮಾಡ್ತೀನಿ. ಆಮೇಲೆ ಮನೇನ, ಹೊಲನ, ಬ್ಯಾಂಕಲ್ಲಿರುವ ದುಡ್ಡನ್ನ ನನ್ನ ಹೆಸರು ಮೇಲೆ ಬರೆಸ್ಕೊತೀನಿ. ಆಮೇಲೆ ರಮೇಶ್ ನನ್ನ ಬಿಟ್ಬಿಟ್ಟು ಇನ್ನೊಬ್ಬ ಧನವಂತನನ್ನು ಹುಡ್ಕೋದೆ. ಆ ಮಾತುಗಳು ಕೇಳಿದ ರಮೇಶನ ಕೈಯಲ್ಲಿರುವ ನೀರು ನೆಲದ ಮೇಲೆ ಬಿದ್ದು ಚೂರಾಗುತ್ತದೆ. ಮೇಘನ ಒಂದೇ ಸಲಕ್ಕೆ ಹಿಂದಕ್ಕೆ ತಿರುಗಿ ನೋಡುತ್ತಾಳೆ. ಎದುರಲ್ಲಿ ರಮೇಶ್ ಕಾಣಿಸ್ತಾನೆ. ರಮೇಶ್, ನೀನು ಅಂದ್ರೆ? ಮೇಘನ, ನೀನು ನನ್ನ ನಿಜವಾಗಿ ಪ್ರೇಮಿಸ್ಲಿಲ್ವಾ? ನಿನ್ನ ಆಸ್ತಿನ ಪ್ರೇಮಿಸ್ದೆ ಅಂದ್ರೆ ನಾನು ಮಾಡಿದ್ದಿಲ್ಲ ನಿನ್ನ ಮೂರ್ಖತ್ವ ಎಂದು ನಿರ್ಲಕ್ಷ್ಯದಿಂದ ನಗುತ್ತಾಳೆ ಮೇಘನ. ಛೀ, ನಿನ್ನಂತ ಮನುಷ್ಯರನ್ನು ನಂಬಿ ದೇವತೆಯಂತ ನನ್ನ ಹೆಂಡತಿನ, ನನ್ನ ತಾಯಿ ತಂದೆಯನ್ನ ಅವಮಾನಿಸಿದೆ ಎಂದು ತಕ್ಷಣ ಬಾಗಿಲು ತೆಗೆದು ಹೊರಗೆ ಓಡುತ್ತಾನೆ.
ಹೊರಗೆ ಮಳೆ ಇನ್ನೂ ನಿಲ್ಲಲಿಲ್ಲ. ಗ್ರಾಮದಲ್ಲಿ ಪ್ರತಿ ಬೀದಿಯಲ್ಲಿಯೂ ಹುಡುಕ್ತಾ ಇರ್ತಾನೆ. ಅಮ್ಮ, ಅಪ್ಪ, ಅನಾಮಿಕಾ ಎಂದು ಗಟ್ಟಿಯಾಗಿ ಕರಿತಾ ಇರ್ತಾನೆ. ಯಾರೂ ಕಾಣಿಸಲಿಲ್ಲ. ಅವನ ಎದೆ ವೇಗವಾಗಿ ಹೊಡ್ಕೋತಾ ಇರುತ್ತೆ. ಸ್ವಲ್ಪ ಹೊತ್ತಿನ ನಂತರ ಹಳೆ ಕಾರಿನ ಹತ್ರಕ್ಕೆ ಬರ್ತಾನೆ. ಅದರಲ್ಲಿ ದೀಪ ಇಟ್ಟುಕೊಂಡು ಬೆಡ್ಶೀಟ್ ಹೊತ್ಕೊಂಡು ಕೂತಿರುವ ತನ್ನವರು ಕಾಣಿಸುತ್ತಾರೆ. ರಮೇಶ್ ಅವರ ಹತ್ರಕ್ಕೆ ಬರ್ತಾನೆ. ಅನಾಮಿಕಾ, ನನ್ನನ್ನು ಕ್ಷಮಿಸು. ನಾನು ನಿನ್ನ ನಿಜವಾದ ಪ್ರೇಮನ ಗುರುತಿಸಲಾರದೆ ಹೋದೆ. ಆ ಮೋಸಗಾತಿ ಮಾತು ನಂಬಿ ದೇವತೆ ಅಂತ ನಿನ್ನನ್ನು ಅವಮಾನಿಸಿದೆ. ಅಮ್ಮ, ಅಪ್ಪ, ನಾನು ಮಾಡಿದ ಪಾಪಕ್ಕೆ ನನಗೆ ಶಿಕ್ಷೆ ಕೊಡಿ. ಆದರೆ ನನ್ನನ್ನು ನಿಮ್ಮ ಮಗನಾಗಿ ತಿರುಗಿ ಒಪ್ಕೊಳ್ಳಿ. ಆಗ ಎಲ್ಲರ ಕಣ್ಣಿನಲ್ಲಿಯೂ ಕಣ್ಣೀರು. ಮಳೆ ಕಡಿಮೆಯಾದ ನಂತರ ಎಲ್ಲರನ್ನು ಕರೆದುಕೊಂಡು ಮನೆಗೆ ಬರ್ತಾನೆ ರಮೇಶ್. ಮೇಘನಳನ್ನು ಹೊರಗೆ ತಳ್ಳುತ್ತಾನೆ. ಅನಾಮಿಕಳನ್ನು ಪ್ರೇಮದಿಂದ ನೋಡಿಕೊಳ್ಳಲಿಕ್ಕೆ ಪ್ರಾರಂಭಿಸುತ್ತಾನೆ. ಶಾರದಾ ಪ್ರಸಾದ್ ಮತ್ತೆ ಆನಂದದಿಂದ ಜೀವಿಸುತ್ತಾರೆ.